ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭವಿಷ್ಯದ ಯುದ್ಧಗಳು ಹೇಗಿರಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸೈನಿಕರು ಮಾತ್ರವಲ್ಲ, ಸಾವಿರಾರು ಕಿಲೋಮೀಟರ್ ದೂರದಿಂದ ನಿಯಂತ್ರಿಸಲ್ಪಡುವ ಡ್ರೋನ್ಗಳು ಕೃತಕ ಬುದ್ಧಿಮತ್ತೆಯ ನೆರವಿನಿಂದ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಂಡು ಯುದ್ಧ ನಡೆಸುವ ಆ ದಿನಗಳು ಈಗ ದೂರದಲ್ಲಿಲ್ಲ ಸ್ನೇಹಿತರೆ. ಇದೀಗ ಚೀನಾ ಅಂತಹ ಭವಿಷ್ಯದ ಯುದ್ಧ ತಂತ್ರಜ್ಞಾನಕ್ಕೆ ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ. ಚೀನಾದ ಸಂಶೋಧಕರ ತಂಡವು ಹೊಸ ಕೃತಕ ಬುದ್ಧಿಮತ್ತೆ AI ಆಧಾರಿತ ಆಲ್ಗರಿದಮ್ಗಳನ್ನು ಅಭಿವೃದ್ಧಿಪಡಿಸಿದ್ದು, ಇದು ಡ್ರೋನ್ಗಳ ಗುಂಪುಗಳನ್ನು ಸ್ವತಂತ್ರವಾಗಿ ಶತ್ರುಗಳನ್ನು ಹುಡುಕಿ ನಾಶಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಈ ಹೊಸ ಆಲ್ಗರಿದಮ್ಗೆ HGSTR ಅಥವಾ ಹಿಟಿರೋಜಿನಿಯಸ್ ಗ್ರಾಫ್ ಸ್ಪ್ಯಾಷಿಯೋ ಟೆಂಪೊರಲ್ ರೀಸನಿಂಗ್ ಎಂಬ ಹೆಸರನ್ನು ನೀಡಲಾಗಿದೆ. ಚೀನಾದ ಏವಿಯೇಷನ್ ಜರ್ನಲ್ ಆಕ್ಟಾ ಏರೋನಾಟಿಕಾ ಅಟ್ ಆಸ್ಟ್ರೋನಾಟಿಕಾ ಸಿನಿಕಾದಲ್ಲಿ ಮೇ 19ರಂದು ಪ್ರಕಟವಾದ ಪಿಯರ್ ರಿವ್ಯೂಡ್ ಸಂಶೋಧನಾ ಪ್ರಬಂಧದ ಪ್ರಕಾರ ಈ ತಂತ್ರಜ್ಞಾನವು ಸಿಮ್ಯುಲೇಷನ್ ಪರೀಕ್ಷೆಗಳಲ್ಲಿ 100% ಗುರಿ ನಾಶಪಡಿಸುವ ಯಶಸ್ಸನ್ನು ಸಾಧಿಸಿದೆ ಎಂದು ಹೇಳಲಾಗಿದೆ. ಇಂದಿನ ಯುದ್ಧ ಭೂಮಿಯಲ್ಲಿ ಒಂದು ದೊಡ್ಡ ಸವಾಲು ಎಂದರೆ ಎಲೆಕ್ಟ್ರಾನಿಕ್ ವಾರ್ಫೇರ್, ಅಂದರೆ ಶತ್ರುಗಳು ಸಂವಹನ ವ್ಯವಸ್ಥೆಗಳನ್ನು ಜಾಮ್ ಮಾಡುವುದು, GPS ಸಿಗ್ನಲ್ಗಳನ್ನು ಅಡ್ಡಿಪಡಿಸುವುದು ಮತ್ತು ಯುದ್ಧ ಭೂಮಿಯಲ್ಲಿ ಗೊಂದಲವನ್ನು ಸೃಷ್ಟಿಸುವುದು. ಸಾಮಾನ್ಯ ಡ್ರೋನ್ ನಿಯಂತ್ರಣ ವ್ಯವಸ್ಥೆಗಳು ಇಂತಹ ಪರಿಸ್ಥಿತಿಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಕಷ್ಟಪಡುತ್ತವೆ. ಆದರೆ ಚೀನಾದ ಹೊಸ HGSTR ವ್ಯವಸ್ಥೆಯನ್ನು ವಿಶೇಷವಾಗಿ ಇಂತಹ ಪರಿಸ್ಥಿತಿಗಳಿಗಾಗಿಯೇ ವಿನ್ಯಾಸಗೊಳಿಸಲಾಗಿದೆ. ಈ ಸಂಶೋಧನೆಗೆ ಚೀನಾದ ಶಿಯಾನ್ ನಗರದಲ್ಲಿರುವ ನಾರ್ತ್ ವೆಸ್ಟರ್ನ್ ಪಾಲಿಟೆಕ್ನಿಕಲ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಏರೋನಾಟಿಕ್ಸ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಜಾಂಗ್ ಡಾಂಗ್ ನೇತೃತ್ವವನ್ನು ವಹಿಸಿದ್ದರು. ಹಾಗಾದರೆ ಈ ತಂತ್ರಜ್ಞಾನದಲ್ಲಿ ವಿಶೇಷವೇನು? ಸ್ನೇಹಿತರೆ, ಸಾಮಾನ್ಯವಾಗಿ ಹಳೆಯ ವ್ಯವಸ್ಥೆಗಳು ಯುದ್ಧ ಭೂಮಿಯಲ್ಲಿರುವ ಎಲ್ಲಾ ಮಾಹಿತಿಯನ್ನು ಒಂದೇ ರೀತಿಯಲ್ಲಿ ವಿಶ್ಲೇಷಿಸುತ್ತವೆ. ಇದರಿಂದ ಮಿತ್ರ ಪಡೆಗಳು, ಶತ್ರು ಗುರಿಗಳು ಮತ್ತು ಭೂ ಪ್ರದೇಶದ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ. ಆದರೆ HGSTR ವ್ಯವಸ್ಥೆ ಯುದ್ಧ ಭೂಮಿಯಲ್ಲಿರುವ ಪ್ರತಿಯೊಂದು ಅಂಶಕ್ಕೂ ವಿಭಿನ್ನ ವರ್ಗ ಮತ್ತು ಆದ್ಯತೆಯನ್ನು ನೀಡುತ್ತದೆ. ಇದರಿಂದ ಡ್ರೋನ್ಗಳು ಅತ್ಯಂತ ವೇಗವಾಗಿ ಶತ್ರುಗಳನ್ನು ಗುರುತಿಸಬಹುದು, ಹತ್ತಿರದಲ್ಲಿರುವ ಇತರ ಡ್ರೋನ್ಗಳೊಂದಿಗೆ ಸಮನ್ವಯ ಸಾಧಿಸಬಹುದು ಮತ್ತು ಮಾನವರ ನಿರಂತರ ನಿಯಂತ್ರಣವಿಲ್ಲದೆ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಬೀಜಿಂಗ್ ಮೂಲದ ರಕ್ಷಣಾ ತಜ್ಞರೊಬ್ಬರು ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಜೊತೆ ಮಾತನಾಡುತ್ತಾ, ಭವಿಷ್ಯದಲ್ಲಿ ಡ್ರೋನ್ಗಳಿಗೆ ಕೇವಲ ಒಂದು ಅಂತಿಮ ಆದೇಶ ನೀಡಿದರೆ ಸಾಕು ಎಂದು ಹೇಳಿದ್ದಾರೆ. ಅಂದರೆ ಹೋಗಿ ಗುರಿಗಳನ್ನು ಹುಡುಕಿ ಮತ್ತು ನಾಶಪಡಿಸಿ ಎಂಬ ಒಂದೇ ಆದೇಶದ ನಂತರ ಡ್ರೋನ್ಗಳು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ವ್ಯವಸ್ಥೆಯ ವೇಗ. ಹಳೆಯ ಆಪ್ಟಿಮೈಸೇಷನ್ ವಿಧಾನಗಳಿಗೆ ಯುದ್ಧ ಭೂಮಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಹಲವಾರು ಸೆಕೆಂಡುಗಳು ಬೇಕಾಗುತ್ತವೆ. ಯುದ್ಧದಲ್ಲಿ ಕೆಲವೇ ಸೆಕೆಂಡುಗಳ ವಿಳಂಬವು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು. ಸಂಶೋಧಕರ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬವಾದರೆ ಒಂದು ಡ್ರೋನ್ ಸುಮಾರು 600 ಮೀಟರ್ಗಳಷ್ಟು ದೂರ ಕುರುಡಾಗಿ ಹಾರುವ ಪರಿಸ್ಥಿತಿ ಉಂಟಾಗಬಹುದು. ಆದರೆ HGSTR ಆಲ್ಗರಿದಮ್ ಕೇವಲ 6.6 ಮಿಲಿ ಸೆಕೆಂಡುಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಅಷ್ಟೇ ಅಲ್ಲ, ಈ ಡ್ರೋನ್ಗಳಿಗೆ ಗೇಟೆಡ್ ರಿಕರೆಂಟ್ ಯೂನಿಟ್ ಅಥವಾ GRU ಎಂಬ ಮೆಮೊರಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರ ಅರ್ಥ ಏನೆಂದರೆ, ಸಂವಹನ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡರೂ ಡ್ರೋನ್ಗಳು ತಮ್ಮ ಮಿತ್ರ ಡ್ರೋನ್ಗಳು ಮತ್ತು ಶತ್ರು ಗುರಿಗಳ ಕೊನೆಯದಾಗಿ ತಿಳಿದಿದ್ದ ಸ್ಥಳಗಳ ಮಾಹಿತಿಯನ್ನು ನೆನಪಿಟ್ಟುಕೊಂಡು ಕಾರ್ಯನಿರ್ವಹಿಸಬಹುದು. ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಹೈರಾಕಿಯಲ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್. ಸರಳವಾಗಿ ಹೇಳುವುದಾದರೆ, ಡ್ರೋನ್ಗಳು ಒಂದೇ ಸಮಯದಲ್ಲಿ ಎಲ್ಲಾ ಮಾಹಿತಿಯನ್ನು ವಿಶ್ಲೇಷಿಸುವುದಿಲ್ಲ. ಮೊದಲು ಅವು ಹುಡುಕಾಟ ನಡೆಸಬೇಕೆ ಅಥವಾ ದಾಳಿ ಮಾಡಬೇಕೆ ಎಂಬ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತವೆ. ನಂತರ ಯಾವ ಗುರಿಯನ್ನು ಹೊಡೆಯಬೇಕು ಎಂದು ಆಯ್ಕೆ ಮಾಡುತ್ತವೆ. ಕೊನೆಯಲ್ಲಿ ಎಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಸಬೇಕು ಎಂಬುದನ್ನು ನಿರ್ಧರಿಸುತ್ತವೆ. ಈ ಹಂತದ ನಿರ್ಧಾರದ ಪ್ರಕ್ರಿಯೆಯಿಂದ ಡ್ರೋನ್ಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಂಕೀರ್ಣ ಯುದ್ಧ ಪರಿಸ್ಥಿತಿಗಳಲ್ಲಿಯೂ ಮಾಹಿತಿಯ ಒತ್ತಡಕ್ಕೆ ಸಿಲುಕುವುದಿಲ್ಲ. ಸಿಮ್ಯುಲೇಷನ್ ಪರೀಕ್ಷೆಗಳಲ್ಲಿ
ಸಂವಹನ ವ್ಯವಸ್ಥೆಗಳು ತೀವ್ರವಾಗಿ ನಿರ್ಬಂಧಿಸಲ್ಪಟ್ಟಿದ್ದರು ಮತ್ತು ಕೆಲವು ಗುರಿಗಳು ನೇರವಾಗಿ ಕಾಣಿಸದಿದ್ದರೂ ಸಹ ಈ ವ್ಯವಸ್ಥೆಯು 100% ಗುರಿಯನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಎಂದು ವರದಿಯಾಗಿದೆ. ಆದಾಗ್ಯೂ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಸ್ನೇಹಿತರೆ, ಈ ಫಲಿತಾಂಶಗಳು ಇನ್ನು ಸಿಮ್ಯುಲೇಷನ್ ಅಥವಾ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಲ್ಲಿ ಮಾತ್ರ ಸಾಬೀತಾಗಿವೆ. ನೈಜ ಯುದ್ಧ ಭೂಮಿಯಲ್ಲಿ ಅಥವಾ ನಿಜವಾದ ಡ್ರೋನ್ಗಳಲ್ಲಿ ಇದನ್ನು ಇನ್ನೂ ಪರೀಕ್ಷಿಸಬೇಕಾಗಿದೆ. ಮುಂದಿನ ಹಂತದಲ್ಲಿ ಸಂಶೋಧಕರು ಈ ಆಲ್ಗರಿದಮ್ ಅನ್ನು ಕಡಿಮೆ ಕಂಪ್ಯೂಟಿಂಗ್ ಸಾಮರ್ಥ್ಯ ಹೊಂದಿರುವ ನೈಜ ವೈಮಾನಿಕ ವೇದಿಕೆಗಳಲ್ಲಿ ಅಳವಡಿಸಿ ನೈಜ ಹಾರಾಟ ಪರೀಕ್ಷೆಗಳನ್ನು ನಡೆಸಲು ಯೋಜಿಸಿದ್ದಾರೆ. ಈ ಸಂಪೂರ್ಣ ಸಂಶೋಧನೆಗೆ ಚೀನಾದ ನ್ಯಾಷನಲ್ ನ್ಯಾಚುರಲ್ ಸೈನ್ಸ್ ಫೌಂಡೇಶನ್ ಹಣಕಾಸು ನೆರವನ್ನು ನೀಡಿದೆ. ಒಟ್ಟಾರೆ ನೋಡಿದರೆ ವಿಶ್ವದ ಪ್ರಮುಖ ಶಕ್ತಿಗಳು ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಸ್ವಾಯತ್ತ ಡ್ರೋನ್ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಭಾರಿ ಹೂಡಿಕೆ ಮಾಡುತ್ತಿರುವ ಸಮಯದಲ್ಲಿ ಚೀನಾದ ಈ ಹೊಸ ಅಭಿವೃದ್ಧಿ ಭವಿಷ್ಯದ ಯುದ್ಧಗಳ ಸ್ವರೂಪವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಮಾನವ ನಿಯಂತ್ರಣವಿಲ್ಲದೆ ಗುರಿಗಳನ್ನು ಹುಡುಕಿ ದಾಳಿ ಮಾಡುವ ಎಐ ಡ್ರೋನ್ ಸ್ವಾರ್ಮ್ಗಳು ಭವಿಷ್ಯದ ಯುದ್ಧಗಳ ಪ್ರಮುಖ ಅಸ್ತ್ರವಾಗುತ್ತವೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.